ಇದೇ ಪಾಂಗಳ, ಇದೇ ಸೌಜನ್ಯಳ ಊರು. ಇದು ಧರ್ಮಸ್ಥಳದಿಂದ ಪಕ್ಕದಲ್ಲೇ ಇರುವಂಥ ಊರಿದು. ಪಕ್ಕದಲ್ಲೇ ಇದ್ದ ಕಾಲೇಜಿನಲ್ಲಿ ಸೌಜನ್ಯ ವಿದ್ಯಾಭ್ಯಾಸ ಮಾಡ್ತಿರ್ತಾಳೆ. ಅವತ್ತು ಅವರ ಮನೆಯಲ್ಲಿ ಹೊಸ ಅಕ್ಕಿ ಅನ್ನ ಅನ್ನೋ ಹಬ್ಬ ಇರುತ್ತೆ. ಹಾಗೂ ಎಕ್ಸಾಮ್ ಇದ್ದ ಕಾರಣ ಮನೆಗೆ ಬೇಗ ಬರ್ತೀನಿ, ಒಟ್ಟಿಗೆ ಊಟ ಮಾಡ್ತೀನಿ ಅಂತ ಹೇಳಿ ಅವತ್ತು ಉಪವಾಸ ಹೋಗ್ತಾಳೆ. ಕಾಲೇಜ್ ತಲುಪ್ತಾಳೆ, ಎಕ್ಸಾಮ್ ಬರೀತಾಳೆ. ಆದರೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಹೋಗಿದ್ದವರು ಮಧ್ಯಾಹ್ನ ಬರಕ್ ಆಗಿರಲಿಲ್ಲ. ಹಾಗಾಗಿ ಸಂಜೆ ಸುಮಾರು 4ರಿಂದ 5 ಗಂಟೆಗೆ ನೇತ್ರಾವತಿ ಸ್ನಾನಘಟ್ಟ ಬಸ್ ನಿಲ್ದಾಣದಲ್ಲಿ ಇಳಿತಾಳೆ. ಅಲ್ಲಿಂದ ಪಕ್ಕದಲ್ಲಿದ್ದ ತಮ್ಮ ಮನೆಗೆ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಆ ನಡ್ಕೊಂಡು ಹೋಗಬೇಕಾಗಿರೋ ಜಾಗದಲ್ಲಿ ತನ್ನ ಮಾವ ಬೇರೆ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ. ಅವರನ್ನು ನೋಡಿ ಮಾತಾಡ್ಸ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ. ವಿಪರ್ಯಾಸ ಅಂದರೆ ಸೌಜನ್ಯರು ಜೀವಂತವಾಗಿ ಕಂಡ ಕೊನೆ ಕ್ಷಣ ಇದಾಗಿದೆ. ಮತ್ತೆ ಯಾರಿಗೂ ಕಾಣಿಸಿರಲಿಲ್ಲ. ರಾತ್ರಿ ತುಂಬ ಸಮಯ ಆದರೂ ಮನೆಗೆ ಮಗಳು ಬರೋದಿಲ್ಲ. ತಾಯಿ ತುಂಬ ಆತಂಕ ಪಡ್ತಾರೆ. ಯಾಕೆ ಇದುವರೆಗೂ ಬಂದಿಲ್ಲ ಅಂತ ಸೌಜನ್ಯರ ಫ್ರೆಂಡಿಗೆ ಫೋನ್ ಮಾಡಿ ವಿಚಾರಿಸ್ತಾರೆ. ಎಲ್ಲೂ ಏನು ಮಾಹಿತಿ ಇರಲ್ಲ. ಆತಂಕಕ್ಕೊಳಗಾದ ತಾಯಿ ತನ್ನ ತಮ್ಮನಿಗೆ ಫೋನ್ ಮಾಡಿ ಸೌಜನ್ಯ ಇನ್ನು ಬಂದಿಲ್ಲ ಅಂತ ಹೇಳಿದಾಗ 4ರಿಂದ 5ರ ಸುಮಾರಿಗೆ ನಾನೇ ಅಲ್ಲಿ ನೋಡಿದೆ ಅಂತ ಅವರ ತಮ್ಮ ಹೇಳ್ತಾರೆ. ಇಲ್ಲೊಂದು ಕನ್ಫರ್ಮ್ ಆಗುತ್ತೆ, ಸೌಜನ್ಯ ಕಾಲೇಜಿಂದ ಬಂದಿರ್ತಾಳೆ, ಆದರೆ ತನ್ನ ಮನೆಯ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಮಿಸ್ ಆಗಿರ್ತಾಳೆ. ಊರಿನ ಗ್ರಾಮಸ್ಥರೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಧರ್ಮಸ್ಥಳ ಪಕ್ಕದಲ್ಲೇ ಇದ್ದ ಕಾರಣ ಭಕ್ತಾದಿಗಳು ತುಂಬ ಸಂಖ್ಯೆಯಲ್ಲಿರ್ತಾರೆ. ಊರಿನವರೆಲ್ಲ ಸೇರಿ ಹುಡುಕ್ತಾರೆ. ಸೌಜನ್ಯ ಸಿಗೋದಿಲ್ಲ. ಆ ಭಾಗದಲ್ಲಿ ಆ ಟೈಮಿಗೆ ತುಂಬ ಜೋರು ಮಳೆ ಇರುತ್ತೆ. ತುಂಬ ಲೇಟ್ ಆದ ಕಾರಣ ಹುಡುಕೋದನ್ನು ನಿಲ್ಲಿಸಿ ಮನೆಗೆ ಹೋಗ್ತಾರೆ. ಮಾರನೆಯ ದಿನ ಬೆಳಿಗ್ಗೆ ಮತ್ತೆ ಹುಡುಕ್ತಾರೆ. ಆದರೆ ಅಲ್ಲಿ ಕಂಡದ್ದು ಮಾತ್ರ ಹೃದಯ ವಿದ್ರಾವಕ ಘಟನೆ ಆಗಿರುತ್ತೆ. ಸೌಜನ್ಯ ಯಾವ ಪರಿಸ್ಥಿತಿಯಲ್ಲಿ ಸಿಗಬಾರ್ದೋ ಆ ಪರಿಸ್ಥಿತಿಯಲ್ಲಿ ಸಿಗ್ತಾರೆ. ಎಲ್ಲ ಜನರು ರೊಚ್ಚಿಗೇಳ್ತಾರೆ. ಆ ಪರಿಸ್ಥಿತಿಯನ್ನು ಕಂಡು ತುಂಬ ಮರಗ್ತಾರೆ. ಧರ್ಮಸ್ಥಳ ಆ ಆ ಟೈಮಿಗೆ ಬೆಂಕಿಯ ಕೆಂಡದಂತಾಗಿರುತ್ತೆ. ಜನರು ರೊಚ್ಚಿಗೆದ್ದಿರ್ತಾರೆ. ಯಾಕಂದರೆ ಸೌಜನ್ಯನಿಗೆ ರೇಪ್ ಮಾಡಿ ಕೊಲೆ ಮಾಡಲಾಗಿರುತ್ತೆ. ಹೋರಾಟ ತೀವ್ರ ರೂಪ ಪಡ್ಕೊಂಡಿರುತ್ತೆ. ನೆಕ್ಸ್ಟ್ ಡೇ ಸಂಜೆ ಸುಮಾರಿಗೆ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇವನೇ ಸೌಜನ್ಯಳ ರೇಪ್ ಮತ್ತು ಮರ್ಡರ್ ಮಾಡಿರೋದಂತ ಹೇಳ್ತಾರೆ. ಅವನನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಜನ ಅಲ್ಲೂ ಸೇರ್ತಾರೆ. ರೊಚ್ಚಿಗೆದ್ದಂತಹ ಜನ ಅವನ್ನ ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಿರಲ್ಲ, ಅಷ್ಟೊಂದು ರೊಚ್ಚಿಗೆದ್ದಿರ್ತಾರೆ. ಆತನ ಹೆಸರೇ ಸಂತೋಷ. ಹಾಗಾದರೆ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿದ್ರು, ಕೋರ್ಟಿಗೆ ಕೊಟ್ಟರು, ಎಲ್ಲ ಮುಗೀತಾ? ಸೌಜನ್ಯಳಿಗೆ ನ್ಯಾಯ ಸಿಗ್ತಾ? ಯಾಕೆ ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ? ಏನು ನಡೀತಿದೆ ಅಲ್ಲಿ? ಮುಂದೆ ನೋಡೋಣ.